ಸ್ನೇಹಿತರೆ ನೋಡಿ ಆರ್ಡರ್ ಬರ್ತಾ ಇದೆ, ಅಕ್ಸೆಪ್ಟ್ ಮಾಡೋಣ. ಅಂದರೆ ಇನ್ನು 5 ಸೆಕೆಂಡ್ ಆದಮೇಲೆ ಅಕ್ಸೆಪ್ಟ್ ಮಾಡ್ಬೋದು. 344 ರೂಪಾಯಿ ಆರ್ಡ್ರ್ ಬರ್ತಾ ಇದೆ, ಅಕ್ಸೆಪ್ಟ್ ಮಾಡೋಣ. ಸ್ನೇಹಿತರೆ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾ ಇದೆ, ಅದನ್ನು ಕೂಡ ಅಕ್ಸೆಪ್ಟ್ ಮಾಡೋಣ. ಅಂದರೆ 10 ಸೆಕೆಂಡ್ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್. 734 ರೂಪಾಯಿ ಆರ್ಡರ್ ಬರ್ತಾ ಇದೆ. ಅಮೌಂಟ್ ಅಲ್ಲೇ ಪೇ ಮಾಡ್ತಾರಾ? ನಾನೇ ಮಾಡಬೇಕು, ಫೋನ್ ಮಾಡಿ ನಾನು ಮಾಡಿಸ್ತೀನಿ. ನಿಮ್ದೇನಾ ಮೇಡಮ್ ಹ್ಯಾಂಡ್ ಓವರ್ ಮಾಡೋದಾ? ನಿಮಗೇನೆ ತಗೊಳ್ಳಿ. ಇಲ್ಲಿ ಅಂಕಲ್ ಜೊತೆ ಹೋಗು. ಹೊಡು. ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಲ್ಲಪ್ಪ ಇದ್ದೀನಿ ಅಂತ ಅಂದರೆ ಆ್ಯಸ್ ಯೂಶುವಲ್ ದಾವಸ್ಪೇಟೆಗೆ ಬಂದಿದ್ದೀನಿ. ಅಂದರೆ ಪೋರ್ಟರ್ ಮಾಡೋಣ ಅಂತ ಬಂದಿದ್ದೀನಿ. ನೋಡೋಣ ದಾವಸ್ಪೇಟೆಯಿಂದ ಏನಾದ್ರು ಆರ್ಡರ್ ಬರ್ತಾ ಇಲ್ಲ ಅಂತ. ಅಂದರೆ ಇದು ನನ್ನ 4ನೇ ಪ್ರಯತ್ನ. ಅಂದರೆ ಮೊದಲನೇ ದಿನ ಬಂದಾಗ ಆರ್ಡರ್ ಯಾವುದೂ ಬಂದಿರಲಿಲ್ಲ, 2ನೇ ದಿನ ಬಂದಾಗ ಆರ್ಡರ್ ಬಂದಿತ್ತು, ಬಟ್ ಅಕ್ಸೆಪ್ಟ್ ಮಾಡೋಕ್ಕಾಗಿಲ್ಲ. 500 ರೂಪಾಯಿದು ಎಷ್ಟು ರೂಪಾಯಿದು ಬಂದಿತ್ತು, ಬಟ್ ಅದು ಅಕ್ಸೆಪ್ಟ್ ಮಾಡೋಕ್ಕಾಗಿಲ್ಲ. 3ನೇ ಪ್ರಯತ್ನದಲ್ಲೂ ಕೂಡ ಏನು ಆರ್ಡರ್ ಬರಲಿಲ್ಲ. 3ನೇ ದಿನ ಬಂದಿನಲ್ಲ, ಅವ್ರು ಆರ್ಡರ್ ಬರಲಿಲ್ಲ, ಹಂಗೆ ಖಾಲಿ ಹೋದೆ. ಇವತ್ತು 4ನೇ ದಿನ ಬಂದಿದ್ದೀನಿ. ಇವತ್ತಾರು ಆರ್ಡರ್ ಬರುತ್ತಾ ಇಲ್ಲ ಅನ್ನೋದು ನೋಡಬೇಕು. ಸಬ್ ಗ್ರೂಪ್ ಮಾಡ್ಕೊಂಡಿದ್ದೀವಿ ಪೋರ್ಟರ್ ಪಾರ್ಟ್ನರ್ಸು. ಅದರಲ್ಲೊಂದು ಮೆಸೇಜ್ ಬಂದಿರುತ್ತೆ. ಅಂದರೆ ಒಬ್ಬರು ಮೆಸೇಜ್ ಮಾಡಿರ್ತಾರೆ, ದಾವಸ್ಪೇಟೆಯಲ್ಲಿ ಫುಲ್ಲು ಮಳೆ ಬರ್ತಾ ಇದೆ ಅಂತ ಹೇಳಿ. ಅದಾದ್ಮೇಲೆ ಒಂದು ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತಾರೆ. ನೋಡಿ ಇಲ್ಲಿ ಸ್ಕ್ರೀನ್ಶಾಟ್, ಅದು ನಿಮಗೆ ಹಾಕಿರ್ತೀನಿ ನೋಡಿ. ನೆನ್ನೆ ಬಂದಿರೋಂಥ ಆರ್ಡ್ರ್ ಇದು. ದಾಬಸ್ಪೇಟೆಯಿಂದ ಪೀನಿಯಾಗಿ ಬಂದಿದೆ. 614 ರೂಪಾಯಿದು ಆರ್ಡ್ರ್ ಬಂದಿದೆ ಅವರಿಗೆ. ನಾನು ಮೆಸೇಜ್ ಮಾಡಿ ಕೇಳಿದೆ, ಬ್ರೋ ಏನು ಆರ್ಡರ್ ಬರ್ತಾವ ದಾವಸ್ಪೇಟೆ ಅಂತ ಅಂದಿದ್ದಕ್ಕೆ ಹ್ಞೂ ಬೈ ಬರ್ತವೆ ಅಂತ ಹೇಳಿದ್ರೆ. ಅಂದರೆ ಎಷ್ಟೊಂದು ಜನ ಹೇಳ್ತಾ ಇದ್ದಾರೆ ದಾವಸ್ಪೇಟೆಯಿಂದ ಆರ್ಡ್ರ್ ಬರ್ತವೆ ಅಂತ, ಬಟ್ ಒಂದು ಸಲ ಕೂಡ ನನಗೆ ಬಂದಿಲ್ಲ. ಅಂದರೆ ಒಂದು ಆಸೆ ಇದೆ ದಾವಸ್ಪೇಟೆಯಿಂದ ಆರ್ಡರ್ ತಗೊಂಡೋಗ್ಬೇಕು ಅಂತ. ಏನಕ್ಕೆ ಅಂದರೆ ನಮ್ಮ ಊರ ಹತ್ರ ಅಲ್ವಾ, ಅದಕ್ಕೋಸ್ಕರ. ನೋಡೋಣ ಬನ್ನಿ ಇವತ್ತಾರ ಆರ್ಡರ್ ಬರುತ್ತಾ ಇಲ್ಲ ಅನ್ನೋದು. ಸ್ನೇಹಿತರೆ ಟೈಮ್ ನೋಡಿ 11:22 ಆಗಿದೆ. ಅಂದರೆ ಕೂತ್ಕೊಂಡು ವೆಯ್ಟ್ ಮಾಡಿ ಸಿಕ್ಕಾಪಟ್ಟೆ ಬೇಜಾರಂತೂ ಆಗುತ್ತೆ. ಅಂದರೆ ಪೋರ್ಟರ್ ಏನಾದ್ರು ನಾವು ಮಾಡ್ತಾಯಿದ್ದೀವಿ ಅಂತ ಅಂದರೆ ತುಂಬ ಪೇಷನ್ಸ್ ಇರಬೇಕು. ಪೇಷನ್ಸಿಂದ ವೆಯ್ಟ್ ಮಾಡಿದ್ರೆ ಮಾತ್ರ ಆರ್ಡ್ರ್ ಬರುತ್ತೆ. ಅದರಿಂದಾಗಿ ತುಂಬ ಪೇಷನ್ಸಿಂದ ನಾನು ಕೂಡ ಕಾಯ್ತಾ ಇದ್ದೀನಿ. ಬಟ್ ಯಾವುದೇ ಆದಂಥ ಆರ್ಡ್ರ್ ಬರ್ತಾಯಿಲ್ಲ. ಅಂದರೆ ದಾಬಸ್ಪೇಟೆಯಿಂದ ಏನಾದ್ರು ಆರ್ಡ್ರ್ ತಗೊಂಡೋಗ್ಬೇಕು ಅಂದರೆ ಲಕ್ ಇರಬೇಕು ಅಂತ ಅನಿಸುತ್ತೆ. ನೋಡೋಣ, ಟ್ರೈ ಮಾಡಿ ನೋಡೋಣ. ಇನ್ನೂ 1:30ವರೆಗೂ ವೆಯ್ಟ್ ಮಾಡೋಣ. 1:30 ಆದಮೇಲಿಂದ ಹೋಗೋಣ. ಅಂದರೆ ನಮ್ಮ ಪಾಪನ ಸ್ಕೂಲಿಂದ ಬೇರೆ ಕರ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ, ಬರ್ತಾವ ಬರೋವ ಅಂತ ನೋಡೋಣ. ನೋಡಿ ಆನ್ಲೈನಲ್ಲೇ ಇದ್ದೀನಿ, ಆಫ್ಲೈನ್ ಅಂತೂ ಹೋಗೇ ಇಲ್ಲ. ನೋಡುವ ಸ್ನೇಹಿತರೆ ನೋಡಿ ಆರ್ಡರ್ ಬರ್ತಾ ಇದೆ, ಅಕ್ಸೆಪ್ಟ್ ಮಾಡೋಣ. ಅಂದರೆ ಇನ್ನು 5 ಸೆಕೆಂಡ್ ಆದಮೇಲೆ ಅಕ್ಸೆಪ್ಟ್ ಮಾಡ್ಬೋದು. 344 ರೂಪಾಯಿ ಆರ್ಡ್ರ್ ಬರ್ತಾ ಇದೆ, ಅಕ್ಸೆಪ್ಟ್ ಮಾಡೋಣ. ಅಚ್ಚಾ ಅಕ್ಸೆಪ್ಟ್ ಆಗಲಿಲ್ಲ ಗೈಸ್, ಬೇರೆ ಯಾರೋ ಪಿಕ್ ಮಾಡಿಬಿಟ್ರು. 344 ರೂಪಾಯಿ ಆರ್ಡ್ರ್ ಬಂದಿತ್ತು ಹೆಂಗೋ. ಅಂದರೆ 10 ಸೆಕೆಂಡ್ ಡಿಲೇ ತೋರಿಸ್ತಾ ಇದೆ ನಂದು. ಏನಕ್ಕೆ ಅಂದರೆ ನಾನು ರೆಗ್ಯುಲರಾಗಿ ಡ್ಯೂಟಿ ಮಾಡ್ತಾಯಿವಲ್ಲ, ಅದರಿಂದಾಗಿ 10 ಸೆಕೆಂಡ್ ಡಿಲೇ ತೋರಿಸ್ತಾ ಇದೆ. ಅಂದರೆ ಇವಾಗ 9 ಗಂಟೆಯಿಂದ 9 ಗಂಟೆವರೆಗಡೆ 7 ಅವರ್ ಲಾಗಿನ್ ಇರಬೇಕು. ಅಂದರೆ ಇಲ್ಲೇ ಇದೆ ನೋಡಿ, ಡೈಲಿ ಲಾಗಿನ್ ಇರಲೇಬೇಕು. ಆಮೇಲೆ 80%ಗಿಂತ ಹೆಚ್ಚು ಪೂರ್ಣಗೊಂಡ ಸ್ಕೋರ್. ಅಂದರೆ ನಾನು ಜಾಸ್ತಿ ಇದೆ, 80% 100% ಇದೆ. ಏನಕ್ಕೆ ಅಂದರೆ ಯಾವುದೇ ಆರ್ಡ್ರ್ ಕೂಡ ನಾನು ಕ್ಯಾನ್ಸಲ್ ಮಾಡಿಲ್ಲ. ಆದರೆ ತುಂಬ ದಿನ ಆಗೈತೆ ಡ್ಯೂಟಿ ಮಾಡಿ. 80%ಗಿಂತ ಜಾಸ್ತಿನೇ ಇದೆ. 1 ವಾರದ ಪ್ರೀಮಿಯಂ ಪ್ರಯೋಜನ ಪಡೆಯಿರಿ. ಬಂತಿತ್ತಲ್ಲ ಗಾಯ್ಸ್, ಆರ್ಡರ್ ಹೊರಟೋಯ್ತು. ಯಾರಿದ್ದಾರೆ ಅಂದರೆ ಇರ್ತಾರೆ, ಸುತ್ತಮುತ್ತ ಇರ್ತಾರೆ ಪೋರ್ಟಲ್ ಅಕ್ಸೆಪ್ಟ್ ಮಾಡೋಕ್ಕೆ ತುಂಬ ಜನ ಇರ್ತಾರೆ. ನೋಡೋಣ ತಡ್ರಿ, ವೆಯ್ಟ್ ಮಾಡಿ ನೋಡೋಣ. ಇನ್ನೂ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡ್ಬಿಟ್ಟು ಆಮೇಲೆ ಏನಾದ್ರು ಬಂದರೆ ತೊಗೊಂಡೋಗೋಣ. ಹೆಂಗೋ ಬಂದಿತ್ತು, ಮತ್ತೆ ಮಿಸ್ ಆಯ್ತು ಇವತ್ತು ಆರ್ಡರು. ಅಂದರೆ ಬರ್ತವೆ ಅಂತ ಅನ್ನಿಸ್ತಾ ಇದೆ ದಾವಸ್ಪೇಟೆಯಿಂದ ಆರ್ಡ್ರುಗಳು. ಅದೇ ಹೇಳ್ತಾ ಇವ ಲೇಟು, ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿದ್ರೆ ಬರ್ತವೆ ಅಂತ ಅನಿಸುತ್ತೆ. ನೋಡೋಣ ತರಡಿ, ವೆಯ್ಟ್ ಮಾಡಿ ನೋಡೋಣ. ಇನ್ನೂ ಏನಾದ್ರು ಬಂದರೆ ತಗೊಂಡು ಹೋಗೋಣ. ಹೆಂಗೋ ಬಂದಿತ್ತು, ಅಕ್ಸೆಪ್ಟ್ ಆಗಿಲ್ಲ ಅಷ್ಟೇ. ಸ್ನೇಹಿತರೆ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾ ಇದೆ, ಅದನ್ನು ಕೂಡ ಅಕ್ಸೆಪ್ಟ್ ಮಾಡೋಣ. ಅಂದರೆ 10 ಸೆಕೆಂಡ್ ಅಡ್ವಾಂಟೇಜ್ ಇದೆ, ಡಿಸ್ಅಡ್ವಾಂಟೇಜ್. 734 ರೂಪಾಯಿ ಆರ್ಡರ್ ಬರ್ತಾ ಇದೆ. ಸ್ನೇಹಿತರೆ ಫಾರ್ ದ ಫಸ್ಟ್ ಟೈಮ್ ನಾನು ಆರ್ಡರ್ನ ಅಕ್ಸೆಪ್ಟ್ ಮಾಡಿಬಿಟ್ಟೆ. ಅಂದರೆ 2 ಫಿಂಗರಲ್ಲಿ ಟ್ಯಾಪ್ ಮಾಡಿದೆ, ಅವಾಗ ಬಂತು. ಬನ್ನಿ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. 700 ಚಿಲ್ಲರೆ ಎಷ್ಟೋ ಕರೆಕ್ಟಾಗಿ ಗೊತ್ತಿಲ್ಲ. ಬನ್ನಿ ಬೇಗ ಹೋಗಿ ಡ್ರಾಪ್ ಮಾಡೋಣ. ಅಂತೂ ಬಂತಲ್ಲ ಒಂದು ಆರ್ಡರು. ಹಲೋ ಸರ್ ಹೇಳಿ. ಸರ್ ಪೋಟ್ರಾ? ಹೌದು ಸರ್, ಇದು ಅವೇರಳ್ಳಿ ಹತ್ರ ಶೀತಲ ಗಾರ್ಮೆಂಟ್ಸ್. ಹಾಂ ಸರ್ ಬರ್ತೀನಿ. ಬನ್ನಿ. ಹಾಂ ಓಕೆ ಸರ್.
ನಿಮ್ಮ ಪಿಕಪ್ ಎಲ್ಲಿ ತೋರಿಸ್ತಾ ಇದೆ, ಅದು ಡ್ರಾಪ್ ಎಲ್ಲಿ ತೋರಿಸ್ತಾ ಇದೆ? ಸರ್ ನೋಡ್ಕೊಂಡಿಲ್ಲಲ್ಲ, ನಾನು ಒಂದು ನಿಮಿಷ ನೋಡ್ತೀನಿ ತಡೀರಿ. ನೋಡಿ, ಅದು ಪಿ ಟಿ ದಲ್ಲಿ ತೋರಿಸ್ಬೇಕು, ಏನೋ ಮಿಸ್ಟೇಕ್ ಆಯ್ತಾ ಏನೋ ಕೇಳೋಣ ಅಂತ ಅಷ್ಟೇ. ಅಬ್ಬಿಗೆರೆಯಲ್ಲಿ ತೋರಿಸ್ತಾ ಇದೆ ಡ್ರಾಪು. ಹಾಂ, ಬೀಗೆರೆ. ಹಾಂ ಹೌದು, ಲಕ್ಷ್ಮೀಪುರ ಏರಿಯಾ. ಹೌದು, ಅಲ್ಲಿಗೆ ತೋರಿಸ್ತಾ ಇದೆ ಡ್ರಾಪು. ಓಕೆ ಬಾಯ್. ಹಾಂ ಓಕೆ ಸರ್. ಸ್ನೇಹಿತರೆ, ಫಾರ್ ದ ಫಸ್ಟ್ ಟೈಮ್ ಹಾಸ್ಪಿಟಲ್ ಆರ್ಡರ್ ಬಂತು ನೋಡಿ. ಅಂದರೆ ಆವಾಗಲೇ ಒಂದು ಆರ್ಡರ್ ಬಂದಿತ್ತು, ಅದು ಅಕ್ಸೆಪ್ಟ್ ಆಗಿಲ್ಲ. ಬಟ್ ಇದು ಲಾಂಗ್ ಆರ್ಡರ್ ಸಿಕ್ಕಿದೆ, 700 ರೂಪಾಯಿ ಚಿಲ್ಲರೆ ಸಿಕ್ಕಿದೆ. ಬನ್ನಿ ಹೋಗಿ ಬೇಗ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಸ್ನೇಹಿತರೆ, ಪಿಕಪ್ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ನೋಡೋಣ ತಡೀರಿ. ಓಪನ್ ಮಾಡಿದೆ. ಓಕೆ ಸ್ನೇಹಿತರೆ, ಪಿಕಪ್ಪೇ 5.2 ಕಿಲೋಮೀಟ್ರ್ ಇದೆ. ಅಂದರೆ ಲಾಂಗ್ ಪಿಕಪ್ ಹಾಕಿದ್ದಾನೆ. ಬನ್ನಿ ಹೋಗೋಣ. ಗಾಡಿ ಕೈಯಲ್ಲಿ ಇಟ್ಕೊಂಡೆ. ಹಾಂ, ಇಲ್ಲ ಜಾಗದಲ್ಲಿ. ಸ್ನೇಹಿತರೆ, ಒಟ್ಟಿನಲ್ಲಿ ದವಸ್ಪೇಟೆಯಿಂದ ಆರ್ಡರ್ ಬಂತಲ್ಲ ನೋಡಿ. 5.2 ಕಿಲೋಮೀಟ್ರ್ ಪಿಕಪ್ ಇದೆ. ಬನ್ನಿ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಸ್ನೇಹಿತರೆ ನೋಡಿ, ಇಲ್ಲೇ ಅಂತ ಅನ್ಸುತ್ತೆ ಪಿಕಪ್ಪು. ನೋಡೋಣ ತಡಿ. ಇಲ್ಲ, ಅಲ್ಲಿ ಮುಂದೆನಾ? ಬಾಕ್ಸ್ ಟೆಕ್. ಕಾಲ್ ಮಾಡೋಣ ತಡೀರಿ. ಹಲೋ ಸರ್, ಲೊಕೇಶನ್ ಹತ್ರ ಬಂದೆ. ಅದೇ ಇದು ಗಟ್ಸ್ ಲೈನ್ ಅಂತ ಇದೆಯಲ್ಲ, ಅದ್ರೊಳಗಡೆನಾ? ಹೌದು. ಹಾಂ ಓಕೆ ಸರ್. ಸರ್, ಇದು ಪೋರ್ಟರ್ ಆರ್ಡರ್ ಎಲ್ಲಿ? ಅಮೌಂಟ್ ಅಲ್ಲೇ ಪೇ ಮಾಡ್ತಾರಾ? ನಾನೇ ಮಾಡಬೇಕು, ಫೋನ್ ಮಾಡಿ ನಾನು ಮಾಡಿಸ್ತೀನಿ. ಸ್ನೇಹಿತರೆ ನೋಡಿ, ಫಸ್ಟ್ನೇ ಪಿಕಪ್ಪು. ಅಂದರೆ ತುಂಬ ದೊಡ್ಡದೇನಿಲ್ಲ, ಚಿಕ್ಕದೇನೆ, ಆರಾಮಾಗಿ ತೊಗೊಂಡು ಹೋಗ್ಬೋದು. ಬನ್ನಿ ಹೋಗೋಣ, ಹೋಗಿ ಡ್ರಾಪ್ ಮಾಡೋಣ. ಅಂದರೆ ಡ್ರಾಪ್ ಲೊಕೇಶನ್ ಎಲ್ಲಿವರೆಗೂ ತೋರಿಸ್ತಾ ಇದೆ. ಸುಮ್ಮನೆ ಡ್ರಾಪ್ ಲೊಕೇಶನ್ ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ. ಅಯ್ಯೋ, ನಾಳೆ ಬಗ್ಳ್ತಾ ಇದೆ, ಆಚೆ ನೋಡೋಣ. ಕಿತ್ಕಿತ್ತ ಬಂದೇ ಕಲ್ಲ ನಿನ್ನ. ಸ್ನೇಹಿತರೆ ನೋಡಿ, ಡ್ರಾಪ್ ಡಿಸ್ಟೆನ್ಸ್ ಬಂದು 46 ಕಿಲೋಮೀಟ್ರ್ ಇದೆ. ಅಂದರೆ ಅಲ್ಲಿ ನಾಯಿ ಸಿಕ್ಕಾಪಟ್ಟೆ ಬೊಗಳ್ತಾ ಇತ್ತು, ಅದಕ್ಕೋಸ್ಕರ ಇಲ್ಲಿ ಆಚೆ ಬಂದೆ ನೋಡಿ. ಸ್ಟಾರ್ಟ್ ಕೊಡ್ತೀನಿ. ಅಂದರೆ 1 hour 13 minutes ಬೇಕಂತೆ. ಬನ್ನಿ ಇವಾಗ ಡ್ರಾಪ್ ಮಾಡೋಣ. ಸ್ನೇಹಿತರೆ ಬನ್ನಿ ಪೆಟ್ರೋಲ್ ಹಾಕ್ಸೋಣ. ಪೆಟ್ರೋಲ್ ಕಮ್ಮಿ ಇದೆ. ಅಂದರೆ ಹೋಗೋಕ್ಕಿದೆ, ವಾಪಸ್ ಬರ್ಬೇಕಾದ್ರೆ ಬೇಕಾಗಿರೋದು.
ಅಣ್ಣ 300 ಹಾಕೋಣ. ಸ್ನೇಹಿತರೆ ನೋಡಿ, ಇನ್ನೂ 34 ಕಿಲೋಮೀಟ್ರ್ ಇದೆ. ಅಂದರೆ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಸ್ವಲ್ಪ ಚಾರ್ಜ್ ಕಮ್ಮಿ ಇದೆ. ಇವಾಗ ಚಾರ್ಜ್ ಇಟ್ಕೊಂಡ್ಬಿಡ್ತೀನಿ, ಆಮೇಲೆ ನಾನು ಡ್ರಾಪ್ ಲೊಕೇಶನ್ ಹತ್ರ ಸಿಗ್ತೀನಿ. ಸ್ನೇಹಿತರೆ ನೋಡಿ, ಇವಾಗ ತಾನೇ ನೆಲಮಂಗಲ ಟೋಲ್ನ ಪಾಸಾಗಿ ಹೋಗ್ತಾ ಇದ್ದೀನಿ. ನೋಡಿ, ನೆಲಮಂಗಲ ಟೋಲ್ ಅಲ್ಲೇ ಇದೆ. ಅಂದರೆ ಡ್ರಾಪ್ ಲೊಕೇಶನ್ ನನಗೆ ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಅಂದರೆ 26 ಕಿಲೋಮೀಟ್ರ್ ಇದೆ ಡ್ರಾಪ್ ಲೊಕೇಶನ್ ನನಗೆ ಇಲ್ಲಿಂದ. ಸ್ನೇಹಿತರೆ ನೋಡಿ, ಫೈನಲಿ ಬೆಂಗಳೂರಿಗೆ ಬಂದೆ. ಅಂದರೆ ಡ್ರಾಪ್ ಲೊಕೇಶನ್ ನನಗೆ ಇನ್ನೂ 10 ಕಿಲೋಮೀಟ್ರ್ ಇದೆ. ಅಂದರೆ ಅಲ್ಲಿಗೆ ಹೋಗ್ಬೇಕು. ಈಗ ಸಿಟಿಗೆ ಸದ್ಯಕ್ಕೆ 400 ಮೆಟ್ರೋ ಇದೆಯಲ್ಲ, ಅಲ್ಲಿದ್ದೀನಿ ಇವಾಗ. ನೋಡಿ, ಝೊಮ್ಯಾಟೊ ಸ್ವಿಗ್ಗಿ ಡ್ಯೂಟಿ ಮಾಡಬೇಕು ಅಂತ ಅಂದರೆ ನಾನು ಅಲ್ಲೇ ಮೇಲೆ ಹೊರಟೋಗ್ಬಿಡ್ತಾ ಇದೆ. ಬಟ್ ಇವತ್ತು ಡ್ರಾಪ್ ಲೊಕೇಶನ್ ಹಿಂಗಿರೋ ಕಾರಣ ಇಲ್ಲಿ ಲೆಫ್ಟಲ್ಲಿ ತಗೋಬೇಕು. ಮುಂದೆ ಲೆಫ್ಟ್ ತೋರಿಸ್ತಾ ಇದೆ, ಮುಂದೆ ಹೋಗಿ ಲೆಫ್ಟ್ ತಗೋಬೇಕು. ಅಂದರೆ ಅಬ್ಬಿಗೆರೆಲ್ಲ ಡ್ರಾಪ್ ಇರೋದು, ಅದಕ್ಕೋಸ್ಕರ ಅಬ್ಬಿಗೆರೆಗೆ ಹೋಗ್ಬೇಕು. ಸ್ನೇಹಿತರೆ ನೋಡಿ, ಡ್ರಾಪ್ ಲೊಕೇಶನ್ ಹತ್ರ ಬಂದೆ. ಅಂದರೆ ಇನ್ನೊಂದು 60 ಮೀಟರ್ ಇದೆ ಅಷ್ಟೇ. ಅಂದರೆ ಯಾವುದೋ ಮನೆಗೆ ಡ್ರಾಪು ಇಲ್ಲ, ಇಂಡಸ್ಟ್ರಿ ಇರೋಂಗಿದೆ ಇಲ್ಲಿ. ಲೆಫ್ಟಲ್ಲಿ ಇಂಡಸ್ಟ್ರಿ ಇದೆಯಲ್ಲ, ಇಲ್ಲೇ ಅನಿಸುತ್ತೆ. ಮೇ ಬಿ ಇಲ್ಲಿಗೇನೆ. ಹಲೋ ಸರ್, ಪೋರ್ಟರಿಂದ ರೀಚ್ ಆಗಿದ್ದೀನಿ. ಇದು RKP ಡ್ರೈವ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅದಾ? ಅದಲ್ಲ, ಹಾಂ, ಅಲ್ಲಿ ಇದರಲ್ಲಿ ಇದೆ ನೋಡಿ, ಡಿಚ್ ಒಳಗಿದೆ. ಎದ್ರೊಳಗಡೆ ಸರ್? ಸೂಪರ್ ಕ್ಯಾಮ್ ಯೂನಿಟ್ 2 ಅಂತ ಇರುತ್ತೆ ನೋಡಿ. ಒಂದು ಸೆಟರ್ ಇರುತ್ತೆ, ಸೆಟರ್ ಮೇಲೆ ಬೋರ್ಡ್ ಇದೆ. ಸೆಟರಾ? ನ್ಯಾಟ್ ಕ್ಯಾಪ್ ನಿಮ್ದೇ ವಾಟ್ಸಪ್ ಇದೆಯಾ? ಹಾಂ ಸರ್, ಇದೆ. ಅದರಲ್ಲಿ ಫೋಟೋ ಕಳಿಸ್ತೀನಿ ನೋಡಿ, ಕಂಪ್ನಿದು ವಾಟ್ಸಪ್ ಬಾಯ್ ಅಂತ ಹಾಕಿ ಒಂದು. ಹಾಂ ಸರಿ ಸರ್, ಹಾಕ್ತೀನಿ ನಾನು. ಹಲೋ ಸರ್, ಆ ಥರ ಬಿಲ್ಡಿಂಗ್ ಯಾವುದು ಇಲ್ಲ ಇಲ್ಲಿ, ಶೆಟರು. ಅದು ಗೂಗಲಲ್ಲಿ ಎಲ್ಲಿ ಹೋಗಿದ್ರೆ ಹೇಳಿ ಇವಾಗ ನೀವು? ಕರೆಕ್ಟಾಗಿ ಲಕ್ಷ್ಮೀಪುರ. ಇದು ನಮ್ಮೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಇದೆಯಲ್ಲ ಇಲ್ಲಿ, ಲಕ್ಷ್ಮೀಪುರ ಅಬ್ಬಿಗೆರೆ. ಅಲ್ಲಿ ಕೇಳಿ, ಯಾರು ಅಡ್ರೆಸ್ ಇದೆಯಲ್ಲ ಅಲ್ಲಿ, ನಿಮಗೆ ಒಂದು DC ಬರ್ಕೊಟ್ಟಿಲ್ವಾ? ಹಾಂ, ಅದು ಇರ್ತೀವಿ, ಇದು ನಾವು ಇದರಲ್ಲೇ ನೋಡಿದ್ದು. ಹಾಂ, ಇಂಡಸ್ಟ್ರಿಯಲ್ ಏರಿಯಾ ಹೋಗಿದ್ದೀರಾ? ಹೌದು. ಅಲ್ಲಿ ಲಕ್ಷ್ಮೀಪುರ ಮೇನ್ ರೋಡ್ ಇದೆಯಾ? ಹೌದು, ಲಕ್ಷ್ಮೀಪುರ ಮೇನ್ ರೋಡಲ್ಲೇ ಇದ್ದೀನಿ. ಚಿಕ್ಕಬಳ್ಳಾಪುರ ಪೋಸ್ಟ್ ಅಂತ ಐತೆ. ಹೌದು, ಚಿಕ್ಕಬಳ್ಳಾಪುರ. ಸರ್, ಅಲ್ಲಿ ಇದು ಬಿಲ್ಡಿಂಗ್ ನಂಬರ್ 12/1B ಅಂತ ಇದೆ ನೋಡಿ. ಬಿಲ್ಡಿಂಗ್ ನಂಬರಾ? ಬಿಲ್ಡಿಂಗ್ ನಂಬರ್ ಕೇಳಿ ಸರ್. ಹೆಂಗೆ ವಿಚಾರಿಸೋಕ್ಕಾಗುತ್ತೆ, ಇಲ್ಲಿ ಗೊತ್ತಾಗ್ತಾನೆ ಇಲ್ಲ ಅದು. ಇವಾಗ ಇದು ನೋಡಿ, ಮ್ಯಾಪಲ್ಲಿ ಹಾಕಿದ್ರೆ ಬರುತ್ತೆ ಇದು. ಹಾಂ, ಕರೆಕ್ಟಾಗಿ ಅಲ್ಲೇ ಇದ್ದೀನಿ. ಅದ್ರ ಮುಂದೆ ಒಂದು ಇಂಡಸ್ಟ್ರಿ ಇದೆ, ಬಟ್ ನೀವು ಹೇಳಿ ಆ ಹೆಸರಿಲ್ಲ, ಇಲ್ಲಿ ಬೇರೆ ಹೆಸರಿದೆ. ಬೇರೆ ಹೆಸರು ಇದೆಯಾ? ಹಾಂ, ಒಂದೇ ಒಂದು ನಿಮಿಷ ನಾನು ನೋಡ್ತೀನಿ. ಹಾಂ ಸರ್, ನೋಡಿ ಯಾವ ಥರ ಪ್ರಾಬ್ಲಮ್ ಆಗಿದೆ ಅಂದರೆ, ಅವರು ಕೂಡ ಆನ್ಲೈನಲ್ಲಿ ಕಾಂಟ್ಯಾಕ್ಟ್ ಮಾಡಿರೋದು ಅಂತ ಅನಿಸುತ್ತೆ. ಅಡ್ರೆಸ್ಸೇ ಗೊತ್ತಾಗ್ತಾ ಇದೆ ನೋಡಿ. ಅಂದರೆ ಅವರು ಕೂಡ ಗೂಗಲಲ್ಲಿ ಫೋಟೋ ತೆಗೆದ್ಬಿಟ್ಟು ಫೋಟೋ ಕಳಿಸ್ತಾ ಇರೋದು. ಅದು ಗೂಗಲಲ್ಲಿ ಯಾವ ಜಮಾನು ಫೋಟೋ ಹಾಕಿರ್ತಾರೋ ಏನೋ. ನೋಡಿ ಯಾವ ಥರ ಎಲ್ಲ ಸೀನ್ ಆಗ್ತವೆ. ಈ ಥರ ಹಿಂಗೆ ಫೋಟೋ ಕಳಿಸಿದ್ದಾರೆ. ಫೋಟೋದಲ್ಲಿ ಇವಾಗ ನಾನು ಹುಡುಕ್ಬೇಕಂತೆ. ಅಂದರೆ ನೋಡಿ, ಅವರು ಕೂಡ ಸಿಸ್ಟಮಲ್ಲಿ ತೆಗೆದಿರೋದು ಫೋಟೋನ. ಈ ಥರ ಇದಕ್ಕೆ ಮ್ಯಾಚ್ ಆಗ್ತಾ ಇರೋದು ಒಂದು ಕೂಡ ಇಲ್ಲ. ನಾನು ಮುಂದೆನೂ ಕೂಡ ಹೋಗಿ ಬಂದಲ್ಲ, ಹೋಗಿ ಇದಕ್ಕೆ ಮ್ಯಾಚ್ ಆಗ್ತಾ ಇರೋದು ಒಂದು ಇಲ್ಲ. ಅಂದರೆ ರೋಡನ್ನು ಹಾಕಿದರೆ ರೋಡ್ ಆದರೂ ಗೊತ್ತಾಗುತ್ತೆ, ಆ ರೋಡು ಕೂಡ ಹಾಕಿಲ್ಲ ಎಲ್ಲನೂ. ಹಲೋ, ಹಾಂ ಸರ್.
ಅಲ್ಲಿ ಯಾರೋ ಒಬ್ರು ನಂಬರ್ ಕಳ್ಸಿದ್ರಿ ನೋಡಿ, ಅವ್ರ ಕಾಂಟ್ಯಾಕ್ಟ್ ಮಾಡಿ, ಗಡ್ಸೈಯಿಂದ ಬಂದಿದೆ ಅಂತ ಹೇಳಿ. ಹಾಂ ಸರ್ ಹೇಳ್ತೀನಿ. ಕಾಲ್ ಮಾಡಿ, ಅವ್ರು ಹೇಳ್ತಾರೆ ನಿಮಗೆ, ಕೇಳಿ ಅವ್ರನ್ನ. ಹಾಂ ಓಕೆ ಸರ್. ಯಾವ ಜಾಗದಲ್ಲಿ ಇದ್ದೀರಾ ಅಂತ. ಹಾಂ ಸರಿ, ಕಾಲ್ ಮಾಡ್ತೀನಿ ತಡೀರಿ ಅವ್ರಿಗೆ. ಓಕೆ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಸ್ನೇಹಿತರೆ ನೋಡಿ ಫೋನ್ ಎತ್ತಲ್ಲ ಅವರಂತೂ. ಹಲೋ ಸರ್, ಪಿಕ್ ಮಾಡ್ತಾ ಇಲ್ಲ ಸರ್ ಅವರು. ಹಾಂ ಸರ್ ಮಾಡಿ, ಒಂದು 3 ಸಲ ಮಾಡಿದೆ, ಪಿಕ್ ಮಾಡಲಿಲ್ಲ. ಅದೇ ಪೋರ್ಟರ್ ಸವಾಸ, ಒಂದು ಅಷ್ಟು ದೂರದಿಂದ ಬಂದಿದ್ದೀನಿ, ಇಲ್ಲಿ ನೋಡಿದ್ರೆ ಲೊಕೇಶನ್ನೇ ಕರೆಕ್ಟಾಗಿಲ್ಲ ಇಲ್ಲಿ. ಅಪ್ಪ ನೋಡೋಣ ತಡೀರಿ, ಇಲ್ಲಿ ಮುಂದೆ ಎಲ್ಲರೂ ಕಾಣಿಸುತ್ತೋ ಯಾವುದಾದ್ರು ಅಂತ ಅವ್ರು ಕಳಿಸಿರೋ ಫೋಟೋಗೆ ಕಂಪೇರ್ ಆಗತ್ತಾರ. ಒಂದು ಶೆಡ್ ಮೇಲೆ ಬೋರ್ಡ್ ಇದೆ ಅಷ್ಟೇ, ಅದು ಯಾವುದೇ ರೀತಿ ಶೆಡ್ ಇದೆ, ಇದು ಒಂದೇ ಶೆಡ್ ಇರೋದು. ಬಟ್ ಇದಕ್ಕೆ ಬೋರ್ಡೇ ಇಲ್ಲ, ಬೇರೆ ಬೋರ್ಡ್ ಇದೆ ಇಲ್ಲೆಲ್ಲ. ಆಮೇಲೆ ತಿರ್ಗಾ ಮುಂದೆ ಹೋದ್ರೆ ಇನ್ನೂ ಹೆವಿ ಕನ್ಫ್ಯೂಷನ್ ಆಗುತ್ತೆ ಅಷ್ಟೇ. ವಾಪಸ್ ಮಾಮೂಲಿ ಎಲ್ಲ ಹಾಕಿದ್ರೆ ಅವ್ರ ಲೊಕೇಶನಲ್ಲಿ ಹೋಗಿ ನಿಂತ್ಕೊಳ್ಳೋಣ, ಏನಾಗುತ್ತೆ ನೋಡೋಣ. ಇನ್ನೂ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಆದಂಗೆ ಆಗುತ್ತೆ, ಈ ಥರ ಏನಾದ್ರು ಪ್ರಾಬ್ಲಮ್ ಆದರೆ ಏನು ಮಾಡೋದು ಅಂತ. ಲೊಕೇಶನ್ ಇಲ್ಲಿದೆ, ಇಲ್ಲಿ ನಿಲ್ಲಿಸ್ತೀನಿ, ನೋಡೋಣ. ಸ್ನೇಹಿತರೆ ಫೋನ್ ಯಾವುದೂ ರಿಸೀವ್ ಆಗಿಲ್ಲ, ಅದಕ್ಕೋಸ್ಕರ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದೆ ಕಂಪ್ನಿ ನೇಮ್ನ. ಅಂದರೆ 1.8 ಕಿಲೋಮೀಟರ್ ತೋರಿಸ್ತಾ ಇದೆ ಇಲ್ಲಿಂದ, ಅಂದರೆ ಎಕ್ಸ್ಟ್ರಾ 1.8 ಕಿಲೋಮೀಟರ್ ಹೋಗೋ ಥರ ಆಗಿದೆ. ಬನ್ನಿ ಹೋಗೋಣ, ಅಂದರೆ ಅಮೌಂಟ್ ಅದಕ್ಕೆ ಎಕ್ಸ್ಟ್ರಾ ಬರುತ್ತೇನೋ ನೋಡೋಣ. ಅಂದರೆ ಅವ್ರಿಗೂ ಕೂಡ ಕಾಂಟ್ಯಾಕ್ಟ್ ಸಿಗ್ತಾಯಿಲ್ಲ, ಅವರು ಅವಾಗಿಂದ ಫೋನ್ ಮಾಡ್ತಾಯಿದ್ದಾರೆ. ಅಂದರೆ ಅವರು ಆನ್ಲೈನಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಏನೋ ಮಾಡಿರೋದು. ಬನ್ನಿ ಹೋಗೋಣ. ಸ್ನೇಹಿತರೆ ಅವ್ರು ಕಳಿಸಿರೋ ಫೋಟೋಗೂ ಇದಕ್ಕೂ ಮ್ಯಾಚ್ ಆಗ್ತಾಯಿದೆ ನೋಡಿ, ಇಲ್ಲೇ ಇದೆ ಮುಂದೆಗಡೆ ಮ್ಯಾಚ್ ಆಗ್ತಾಯಿದೆ ಅದು ಫೋಟೋ. ಅಂದರೆ ನಾನು ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ಬಂದಿರೋದು ನೋಡಿ, ಅಂದರೆ ಅವ್ರಿಗೆ ಕೂಡ ಲೊಕೇಶನ್ ಗೊತ್ತಿಲ್ಲ. ಇವಾಗ ಹೆಂಗೆ ಮಾಡೋದು? ಹಲೋ ಸರ್, ಅದೇ ಸಿಕ್ತು ಅಡ್ರೆಸ್ಸು, ಯಾರಿಗೆ ಕೊಡೋದು ಅಂತ ಇಲ್ಲಿ? ಓ ಕೆಳಗಡೆ ಕೇಳಲ್ಲ, ಲಾವಣ್ಯ ಅಂತ ಇದ್ದಾರಾ ಅಂತ? ಹಾಂ ಓಕೆ ಸರ್, ಕೇಳ್ತೀನಿ ತಗೊಳ್ರಿ ಒಂದು ನಿಮಿಷ ಹಂಗೆ. ब्रो लावण्य मैडम इधर यूट्यूब पे वीडियो बनाता है क्या? हाँ लावण्य मैडम है क्या? हाँ है। किधर ನಿಮ್ದೇನಾ ಮೇಡಮ್ ಹ್ಯಾಂಡ್ ಓವರ್ ಮಾಡೋದಾ ನಿಮಗೇನಾ? ಮಾಡಿ ಮಾಡಿ ನಮ್ದೇ ತಗೊಳ್ಳಿ ಅಷ್ಟೇನಾ? ಹಾಂ ಓಕೆ. ಅವನು ಅಮೌಂಟ್ ಬಂತಾ? ಅವ್ರು ಸ್ನೇಹಿತರೆ ನೋಡಿ, ಅಲ್ಲಿಂದ ನಾನು ದವಸ್ಪೇಟೆಯಿಂದ ಇಲ್ಲಿಗೆ ತೊಗೊಂಬಂದು ಡ್ರಾಪ್ ಮಾಡಿರೋದಕ್ಕೆ ಅಂದರೆ ಎಷ್ಟು ಕಿಲೋಮೀಟ್ರ್ ಆಯ್ತಪ್ಪ ಅಂದರೆ, ಪಿಕಪ್ ಒಂದು 5 ಕಿಲೋಮೀಟರ್ ಹಾಕಿದ, ಆಮೇಲೆ ಡ್ರಾಪ್ ಒಂದು 45 ಕಿಲೋಮೀಟ್ರ್ ಹಾಕಿದ. ಟೋಟಲ್ ಎಲ್ಲ ಸೇರಿ ಒಂದು 50 ಕಿಲೋಮೀಟ್ರ್ ಆಗಿದೆ ಅಂತ ಅಂದ್ಕೊಳ್ಳಿ. 50 ಕಿಲೋಮೀಟ್ರಿಗೆ 587 ರೂಪಾಯಿ ನನಗೆ ಅಮೌಂಟ್ ಕೊಟ್ಟಿರೋದು. ಅಂದರೆ ಅವ್ನು ಕಮಿಷನ್ ಎಲ್ಲ ಕಟ್ ಮಾಡ್ಕೊಂಡು ನನಗೆ ಕೊಟ್ಟಂಥ ಅಮೌಂಟ್ ಬಂದು 587 ರೂಪಾಯಿ ನೋಡಿ. ಅಲ್ಲಿಂದ ಇಲ್ಲಿಗೆ ಬಂದಿದ್ದಕ್ಕೆ 587 ರೂಪಾಯಿ ಆಗಿದೆ. ಪೆಟ್ರೋಲ್ ಎಷ್ಟು 50 ಕಿಲೋಮೀಟ್ರ್ ಅಲ್ವಾ, ಒಂದು 150 ರೂಪಾಯಿ ಪೆಟ್ರೋಲ್ ಆಗಿದೆ. ಅಲ್ಲಿಂದ ಇಲ್ಲಿಗೆ ಬಂದಿರೋದಕ್ಕೆ ತಿರ್ಗಾ ವಾಪಸ್ ಹೋಗೋದು ಲೆಕ್ಕ ಹಾಕೊಂಡ್ರೆ ಅದು ಒಂದು 150-300 ರೂಪಾಯಿ ಪೆಟ್ರೋಲೇ ಹೊರಟೋಗುತ್ತೆ. 300 ರೂಪಾಯಿ ಪೆಟ್ರೋಲ್ ಹೋದ್ರೆ ಎಷ್ಟು 287 ರೂಪಾಯಿ ಉಳ್ದಂಗೆ ಆಗುತ್ತೆ. ಅಂದರೆ ಅಲ್ಲಿಂದ ತೊಗೊಂಬಂದು ಇಲ್ಲೊಂದು 2-3 ಆರ್ಡ್ರ್ ಏನಾರು ಕಂಪ್ಲೀಟ್ ಮಾಡ್ಕೊಂಡು ಹೋದರೆ ಉಳಿಯುತ್ತೆ. ಏನಾರು ಹಂಗೆ ನಾವು ಏನಾರು ವಾಪಸ್ ಹೋದರೆ ಎಷ್ಟು ಉಳಿಯುತ್ತೆ ನೋಡಿ, ಬರೀ 287 ರೂಪಾಯಿ ಉಳ್ದಂಗೆ ಆಗುತ್ತೆ ಅಷ್ಟೇ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಆದರೂ ಫಸ್ಟ್ ಟೈಮ್ ಆ ದವಸ್ಪೇಟೆಯಿಂದ ತೊಗೊಂಬಂದು ಚೆನ್ನಾಗಿತ್ತು. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿಬಿಡಿ. ಈ ಚಾನಲ್ ಏನಾದ್ರು ಇನ್ನೂ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಗಾಯ್ಸ್.